ಬಸ್ಗಳಲ್ಲಿ ಗುಟ್ಕಾ ಜಾಹೀರಾತುಗಳ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಹಾಕಿದ್ದ ಗುಟ್ಕಾ ಪೋಸ್ಟರ್ ಅನ್ನು ಕನ್ನಡ ಸಂಘಟನೆಗಳ ಕಾರ್ಯಕರ್ತರು ಕಿತ್ತೆಸೆದಿದ್ದಾರೆ. ಯಾಕೆ, ಏನು, ಅವರ ಆಕ್ರೋಶಕ್ಕೆ ಕಾರಣ ಏನು ನೋಡೋಣ ಬನ್ನಿ. ತಂಬಾಕು ಜಾಹೀರಾತುಗಳ ವಿರುದ್ಧ ಕನ್ನಡಿಗರ ಸಮರ. ಸಾರಿಗೆ ಬಸ್ಗಳ ಮೇಲೆ ಅಂಟಿಸಿದ್ದ ಪೋಸ್ಟರ್ ತೆರವು. ಜಾಹೀರಾತು ಸ್ಟಿಕ್ಕರ್ ಕಿತ್ತೆಸೆದ ಕನ್ನಡ ಸಂಘಟನೆಗಳು. ಸಾರಿಗೆ ಇಲಾಖೆಯ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳ ಮೇಲೆ ಅಂಟಿಸಿದ್ದ ತಂಬಾಕು ಜಾಹೀರಾತುಗಳನ್ನು ಕನ್ನಡಿಗರು ಕಿತ್ತೆಸೆಯುತ್ತಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಆರಂಭವಾದ ಈ ಕಿಚ್ಚು ಇದೀಗ ಬೆಂಗಳೂರಿಗೂ ವ್ಯಾಪಿಸಿದೆ. ಹೌದು, ಮೆಜೆಸ್ಟಿಕ್, ಕೆಆರ್ಪುರಂ ಬಸ್ ನಿಲ್ದಾಣಗಳಲ್ಲಿ ತಂಬಾಕು ಉತ್ಪನ್ನಗಳ ಜಾಹೀರಾತುಗಳನ್ನು ಹರಿದು ಹಾಕಿದ್ದಾರೆ. ವಿಮಲ್, ಆರ್ಎಂಡಿ ಸೇರಿ ತಂಬಾಕು ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಸಾರಿಗೆ ಬಸ್ಗಳ ಮೇಲೆ ಅಂಟಿಸಿರೋದನ್ನ ಕನ್ನಡ ಸಂಘಟನೆಗಳು ಕೂಡ ವಿರೋಧಿಸಿ ಪೋಸ್ಟರ್ ತೆರವು ಮಾಡ್ತಿದ್ದಾರೆ. ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಇದಿರೋದು ಕೇವಲ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಮಾತ್ರ. ದುಡಿಯೋಕ್ಕೆ ಪಾರ್ ಇದೆ, ಪಬ್ ಇದೆ, ಇತರೆ ಒಂದು ವ್ಯವಸ್ಥೆನೇ ಇದೆ, ಆ ಇಲಾಖೆಗಳಿದ್ದಾವೆ ರೆವೆನ್ಯೂ ತರುವಂಥ ಸರ್ಕಾರಕ್ಕೆ. ಆದರೆ ಇವತ್ತು ನಮ್ಮ ಸರ್ಕಾರ, ನಮ್ಮ ಏನು ಈ ಸಂಬಂಧಪಟ್ಟಂಥ ಮಿನಿಸ್ಟರ್ ಆಗಿರ್ಬೋದು, ಈ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರಾಗಿರ್ಬೋದು, ಈ ಒಂದು ಸಾರ್ವಜನಿಕ ಒಂದು ಏನು ಸಾರಿಗೆಯನ್ನು ಒಂದು ರೆವೆನ್ಯೂ ಜನರೇಟ್ ಮಾಡಲಿಕ್ಕೆ ದುಡ್ಡು ದುಡಿಯೋಕೆ ಇಟ್ಕೊಂಡಿದ್ದಾರೆ. ಅದು ಖಂಡನೀಯ. ಅದರಲ್ಲೂ ಸಹ ಬೇರೆ ಅಡ್ವರ್ಟೈಸ್ಮೆಂಟ್ ಹಾಕೊಂಡಿದ್ದಾರೆ, ಓಕೆ, ಒಪ್ಕೊಳ್ಳೋಣ. ಆದರೆ ವಿಮಲ್ಲು, ಗುಟ್ಕಾ ಐಟಮು ಅಥವಾ ಮಾರಕವಾದಂಥ ವಸ್ತುಗಳನ್ನ ಹಾಕೊಂತ ಇದ್ದಾರಲ್ಲ, ಅದನ್ನು ಯುವ ಕರ್ನಾಟಕ ವೇದಿಕೆ ಯಾವತ್ತೂ ಖಂಡಿಸುತ್ತೆ. ಇವತ್ತು ಚಾಲನೆ ಮಾಡಿದ್ದೀವಿ. ರೂಪೇಶ್ ರಾಜಣ್ಣ ನೇತೃತ್ವದ ಯುವ ಕರ್ನಾಟಕ ತಂಡದ ಕಾರ್ಯಕರ್ತರು ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ನುಗ್ಗಿ ಪೋಸ್ಟರ್ ಸ್ಟಿಕ್ಕರ್ಗಳನ್ನು ತೆರವು ಮಾಡಿದ್ರು. ಈ ವೇಳೆ ಸಾರ್ವಜನಿಕರು ಕೂಡ ಕನ್ನಡ ಪರ ಹೋರಾಟಗಾರರಿಗೆ ಬೆಂಬಲಿಸಿದ್ರು. ಕೂಡಲೇ ಎಲ್ಲಾ ಬಸ್ಗಳ ಮೇಲೆ ಅಂಟಿಸಿರೋ ಪೋಸ್ಟರ್ಗಳನ್ನ ತೆರವು ಮಾಡಬೇಕಾಯಿತು. ಇಲ್ಲದಿದ್ರೆ ಕಂಡಲ್ಲಿ ಬಸ್ಗಳನ್ನ ನಿಲ್ಲಿಸಿ ಜಾಹೀರಾತುಗಳಿಗೆ ಮಸಿ ಬಳಿಯುತ್ತೇನೆ ಅಂತ ಎಚ್ಚರಿಕೆ ನೀಡಿದ್ರು. ಇವತ್ತು ಆರೋಗ್ಯ ಇಲಾಖೆ ಹೇಳ್ತದೆ ತಂಬಾಕು ಆರೋಗ್ಯಕ್ಕೆ ಹಾನಿಕರ, ಯಾರು ಕೂಡ ಸೇವಿಸಬೇಡಿ ಅಂತ. ಅದೇ ಸಾರಿಗೆ ಇಲಾಖೆ ಹಣದ ಆಸೆಗೆ ಬಿದ್ದು ಅದೇ ತಂಬಾಕನ್ನ ಸಾರ್ವಜನಿಕವಾಗಿ ಜಾಹೀರಾತುಗಳ ಮೂಲಕ ಪ್ರದರ್ಶನ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನಮ್ಮ ಯುವ ಕರ್ನಾಟಕ ವೇದಿಕೆ ಖಂಡಿಸುತ್ತೆ. ಜೊತೆಗೆ ಶಾಲಾ ಕಾಲೇಜಿನ 100 ಅಡಿ ಅಂತರದಲ್ಲಿ ಯಾವುದೇ ರೀತಿ ಈ ಒಂದು ತಂಬಾಕು ಮಾರಾಟ ಮಾಡಬಾರ್ದು ಅಂತ ಹೇಳುವಂಥ ಕಾನೂನು ಇದೇ ಬಸ್ಗಳು ಅದೇ ಶಾಲಾ ಕಾಲೇಜು ಮುಂದೆ ಈ ಒಂದು ಜಾಹೀರಾತುಗಳನ್ನ ಹಾಕೊಳ್ತಾ ಹೋಗುತ್ತೆ. ಇದು ಯಾವುದನ್ನು ಕೂಡ ನಮ್ಮ ಯುವ ಕರ್ನಾಟಕ ವೇದಿಕೆ ಸಹಿಸೋದಿಲ್ಲ. 1 ವರ್ಷಕ್ಕೆ ಬಿಎಂಟಿಸಿ ಬಸ್ಗಳಿಗೆ ಅಳವಡಿಸಿರುವ ಜಾಹೀರಾತುಗಳಿಂದಲೇ 60 ಕೋಟಿ ಆದಾಯವು ನಿಗಮಕ್ಕೆ ಬರುತ್ತೆ. ಕೇಂದ್ರ ಸರ್ಕಾರವೇ ತಂಬಾಕು ನಿಷೇಧ ಮಾಡ್ಲಿ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ರು. ಸಚಿವರ ಹೇಳಿಕೆಗೆ ಕೆಂಡಾಮಂಡಲರಾಗಿರುವ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಆದಾಯದ ಆಸೆ ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿ, ಹೀಗೆ ಮೊಂಡುತನ ಪ್ರದರ್ಶನ ಮಾಡುವುದು ಸರಿಯಲ್ಲ ಅಂತ ಎಚ್ಚರಿಸಿದ್ರು. ಹುಬ್ಬಳ್ಳಿ, ಧಾರವಾಡದಲ್ಲಿ ಗುಟ್ಕಾ ಜಾಹೀರಾತುಗಳ ವಿರುದ್ಧ ಎದ್ದಿದ್ದ ಕಿಚ್ಚು ಇದೀಗ ರಾಜ್ಯಾದ್ಯಂತ ವ್ಯಾಪಿಸಿದೆ. ಸಂಘಟನೆಗಳು ಮಾತ್ರವಲ್ಲ, ನಾಗರಿಕರು ಕೂಡ ಸಾರಿಗೆ ಇಲಾಖೆ ವಿರುದ್ಧ ಧ್ವನಿ ಮೊಳಗಿಸಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.